ನಮಸ್ತೆ ಸರ್. ನಮಸ್ತೆ ಸರ್ ತಮ್ಮ ಹೆಸರು? ಶಿವಣ್ಣೇಗೌಡ. ಶಿವಣ್ಣೇಗೌಡ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್ ತಾವು? ರಾಂಪುರ ಗ್ರಾಮ ಪಂಚಾಯತ್. ರಾಂಪುರ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಅಂದರೆ ಯಾವ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ ಸರ್. ಅಂತಂದಾಗ ಇದೇ ಮೊದಲನೇ ಬಾರಿ ತಾವು ರಾಜಕೀಯಕ್ಕೆ ಬಂದಂಥದ್ದು ಸರ್? ಮೊದಲನೇ ಬಾರಿ. ಹೇಗೆ ಅನಿಸ್ತಾ ಇದೆ ಸರ್ ತಮಗೆ ರಾಜಕೀಯ ಜೀವನ? ಪರವಾಗಿಲ್ಲ ಅನಿಸ್ತದೆ ಸರ್. ಪರವಾಗಿಲ್ಲ ಸರ್. ಅಂತಂದಾಗೆ ಇದೇ ಮೊದಲನೇ ಬಾರಿ ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಮತ್ತು ಅದನ್ನು ಬಿಟ್ಟು ತಾವು ಒಬ್ರೀಗ ವ್ಯವಸಾಯ ಮಾಡ್ಕೊಂಡಿದ್ದವರು ತಮಗೆ ರಾಜಕೀಯ ಜೀವನಕ್ಕೆ ಬರಬೇಕು ಅಂತ ತಮಗೆ ಹೇಗೆ ಒಲವು ಮೂಡ್ತು ಸರ್? ಏನು ಇದ್ದಕ್ಕಿದ್ದಂಗೆ ಜನ ಸಂಪರ್ಕದಿಂದ. ಸರ್ ಅಂತಂದಾಗೆ ತಮಗೆ ರಾಜಕೀಯವಾಗಿ ಗುರುಗಳು ಅಥವಾ ಬೆನ್ನೆಲುಬು ಅಂತ ಯಾರಾದರೂ ಇದ್ದರೆ ಮಾಜಿ ಮೆಂಬರ್ಗಳು, ಅವರೇ ತಮ್ಮ ಫ್ರೆಂಡ್ಸ್ಗಳು, ಅವರೇ ತಮಗೆ ಬೆಂಬಲ ಅಂತ ಹೇಳ್ತಾ ಇದ್ದೀರಾ ಸರ್. ಅಂತಂದಾಗೆ ಇದೇ ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಈ ಸಲ ತಕ್ಕ ಮಟ್ಟಿಗೆ ಏನು ಪರವಾಗಿಲ್ಲ ಅನಿಸ್ತದೆ, ಜನ ಬೆಂಬಲ ಇರೋದ್ರಿಂದ. ಸರ್ ಅಂತಂದಾಗ ಈಗ ತಾವು ಗೆದ್ದು 4.25 ವರ್ಷ ಆಗಿದೆ ಸರ್. ಈ 4.25 ವರ್ಷದಲ್ಲಿ ತಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ಕೊಟ್ಟಿದ್ದೀರಾ ಸರ್? ನಾವು ಬೇಕಾದ್ದೆಲ್ಲ ಮನೆಗಳು, ನಲ್ಲಿ ವ್ಯವಸ್ಥೆ, ರೋಡ್ ಎಲ್ಲ ಸುವರ್ಣ ಗ್ರಾಮ ಆಗಿರೋದ್ರಿಂದ ಎಲ್ಲ ವ್ಯವಸ್ಥೆನೂ ಆಗಿದೆ. ಓಕೆ ಸರ್. ಸರ್ ಅಂತಂದಾಗ ಈಗ ತಾವು ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಯಾಕೆಂತಂದ್ರೆ ಅವರು ತಮಗೆ ಒಂದು ಅಮೂಲ್ಯವಾದ ಮತಗಳನ್ನ ನೀಡಿ ತಮ್ಮನ್ನು ಒಂದು ಆರಿಸಿ ಇವತ್ತು ತಾವೊಬ್ಬರು ಗ್ರಾಮ ಪಂಚಾಯತಿ ಮೆಂಬರು, ತಾವೊಬ್ಬರು ಗಣ್ಯ ವ್ಯಕ್ತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವು ನಮ್ಮ ಇದರಿಂದ ಕೃತಜ್ಞತೆ ಸರ್. ಸರ್ ಅಂತಂದಾಗ ಈಗ ತಮಗೆ ಇದನ್ನು ಬಿಟ್ಟು ಈಗ ನೆಕ್ಸ್ಟ್ ಇವಾಗ ಗ್ರಾಮ ಪಂಚಾಯತಿ ಮುಗೀತು, ಮುಂದೆ ಏನಾದರೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಲೆವೆಲಲ್ಲಿ ಏನಾದ್ರು ಕಾಂಪೀಟ್ ಮಾಡಲ್ಲ. ಈಗ ಮೊದಲನೇ ಸಲ ಸಾಕಾಗುತ್ತೆ ಆಗಿರೋದ್ರಿಂದ ಬೇರೆ ಜನಗಳಿಗೆ ಅವಕಾಶ ಕೊಡಬೇಕು ಅಂತ ಇದ್ದೀರಾ. ಈಗ ತಮ್ಮನ್ನು ಒಂದೊಂದೇ ಸರಿ ಫ್ರೆಂಡ್ಸ್ಗಳಿರೋದ್ರಿಂದ ಅವಕಾಶ. ಸರ್ ಅಂತಂದಾಗ ಈಗ ರಾಜಕೀಯಕ್ಕೆ ಬಂದಿದ್ದೀರಾ. ನಿಮ್ಮ ಮನೆಯವರ ಬೆಂಬಲ, ತಮ್ಮ ಸ್ನೇಹಿತರ ಬೆಂಬಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲರಿಗೂ ಚೆನ್ನಾಗಿದೆ. ಮುಂದೇನೂ ಅಂದರೂ ಚೆನ್ನಾಗಿದೆ, ಆದರೆ ನಾವು ಫ್ರೆಂಡ್ಸ್ಗಳಿಗೆ ಅವಕಾಶ ಕೊಡ್ತೀರಾ. ಓಕೆ ಸರ್. ಸರ್ ಅಂತಂದಾಗ ಈಗ ತಮಗೆ ಕಡೆಯದಾಗಿ ಇನ್ನೊಂದು ಪ್ರಶ್ನೆ ಸರ್. ಈಗ ಇದಕ್ಕೆಲ್ಲ ನಿಮ್ಮ ಮನೆಯವರು ಸಹಕಾರ, ನಿಮ್ಮ ಸ್ನೇಹಿತರ ಸಹಕಾರ ಮತ್ತು ಎಲ್ಲ ನಿಮ್ಮ ಗ್ರಾಮದ ಜನತೆ ಸಹಕಾರ ಸಿಕ್ಕಿದೆ ಅಂತ ಹೇಳ್ತೀರಾ. ಕಡೆಯದಾಗಿ ಅವ್ರಿಗೆಲ್ಲ ಯಾವ ರೀತಿಯಾದಂಥ ಒಂದು ಕೃತಜ್ಞತೆನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ನಾವು ನಮ್ಮ ಉತ್ಪೂರ್ವಕವಾದ ಏನಿದೆ ನಮ್ಮ ಅಭಿನಯ ಅದನ್ನ ನಮ್ಮ ಇದರಾಗಿ ಸಲ್ಲಿಸ್ತಾ ಇದ್ದೀರಾ. ಓಕೆ ಸರ್. ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮಗೆ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.